ನಾವು ನಮ್ಮ ಹಿಂದಿನ ಜನ್ಮವನ್ನು ಮರೆತು ಬಿಡುತ್ತೇವೆ. ಏನು ಕಾರಣ? ಪ್ರತಿಯೊಬ್ಬರಿಗೂ ಹಿಂದಿನ ಜನ್ಮದ ನೆನಪುಗಳು ಮಾಸಿ ಹೋಗುವುದು ಸಾಮಾನ್ಯ. ಆದರೆ ಇದಕ್ಕೆ ಮುಖ್ಯ ಕಾರಣಗಳೇನು ಗೊತ್ತೇ? ಹಿಂದಿನ ಜನ್ಮದ ನೆನಪುಗಳು ಮರುಕಳಿಸದೇ ಇರಲು ವೈಜ್ಞಾನಿಕ ಮತ್ತು ಧಾರ್ಮಿಕ ಕಾರಣಗಳೇನು ಗೊತ್ತೇ? ನೋಡೋಣ. ಈ ಕಾರಣಗಳಿಂದ ನಮಗೆ ಹಿಂದಿನ ಜನ್ಮದ ಬಗ್ಗೆ ಅರಿವೇ ಇರುವುದಿಲ್ಲ. ಹಿಂದಿನ ಜನ್ಮದ ಬಗ್ಗೆ ಮಾತನಾಡುವಾಗ ನಮ್ಮ ಮನಸ್ಸಿನಲ್ಲಿ ನಮಗೇಕೆ ಹಿಂದಿನ ಜನ್ಮದ ನೆನಪುಗಳು ಮರುಕಳಿಸುವುದಿಲ್ಲ ಎನ್ನುವ ಆಲೋಚನೆ ಬರುವುದು ಸಹಜ. ಇದಕ್ಕೆ ವೈಜ್ಞಾನಿಕ ಮತ್ತು ಧಾರ್ಮಿಕ ಕಾರಣಗಳೇನು ನೋಡೋಣ. ವೈಜ್ಞಾನಿಕ ದೃಷ್ಟಿಕೋನದಿಂದ ನಮ್ಮ ಮೆದುಳಿನ ರಚನೆ ಮತ್ತು ಕಾರ್ಯನಿರ್ವಹಣೆಯು ನಮ್ಮ ಹಿಂದಿನ ನೆನಪುಗಳನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಲು ಸಾಧ್ಯವಾಗದ ರೀತಿಯಲ್ಲಿ ಮಾಡಲ್ಪಟ್ಟಿದೆ. ನಾವು ಹೊಸದನ್ನು ನೆನಪಿಸಿಕೊಳ್ಳುತ್ತೇವೆ ಮತ್ತು ಹಳೆಯದನ್ನು ಮರೆತು ಬಿಡುತ್ತೇವೆ ಎನ್ನುವ ವಿಧಾನದಲ್ಲಿ ನಮ್ಮ ಮನಸ್ಸು ಕಾರ್ಯನಿರ್ವಹಿಸುತ್ತದೆ. ಈ ಕಾರಣದಿಂದಾಗಿ ಅನಗತ್ಯ ನೆನಪುಗಳನ್ನು ನೆನಪಿಟ್ಟುಕೊಳ್ಳಲು ಮೆದುಳಿನ ಮೇಲೆ ಯಾವುದೇ ಹೊರೆ ಇರುವುದಿಲ್ಲ. ಇದರಿಂದಾಗಿ ಅದು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಅನೇಕ ಕೆಟ್ಟ ಘಟನೆಗಳು ಸಂಭವಿಸುತ್ತವೆ. ಮಾನವನ ಮನಸ್ಸು ಹಳೆಯದನ್ನು ಮರೆಯಲು ಸಾಧ್ಯವಾಗದಿದ್ದರೆ ಅದು ಹೊಸ ಜೀವನವನ್ನು ಪ್ರಾರಂಭಿಸುವುದು ಅಸಾಧ್ಯ. ಈ ಕಾರಣಕ್ಕಾಗಿ ನಾವು ನಮ್ಮ ಹಿಂದಿನ ಜನ್ಮದ ವಿಷಯಗಳನ್ನು ನೆನಪಿಸಿಕೊಳ್ಳುವುದಿಲ್ಲ. ಒಬ್ಬ ವ್ಯಕ್ತಿಯು ತನ್ನ ಹಿಂದಿನ ಜನ್ಮದಲ್ಲಿ ಹೇಗೆ ಮರಣ ಹೊಂದಿದನು ಅಥವಾ ಅವನು ತನ್ನ ಹಿಂದಿನ ಜನ್ಮದಲ್ಲಿ ಯಾವ ಕೆಲಸವನ್ನು ಮಾಡುತ್ತಿದ್ದನು ಎಂದು ಇದ್ದಕ್ಕಿದ್ದಂತೆ ನೆನಪಿಸಿಕೊಂಡರೆ ಪ್ರಸ್ತುತ ಜನ್ಮದಲ್ಲಿಯೂ ಅವನು ಈ ವಿಷಯದ ಬಗ್ಗೆ ಭಯಪಡುವ ಸಾಧ್ಯತೆ ಇರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ದುಃಖ ಮತ್ತು ನೋವನ್ನು ತೊಡೆದುಹಾಕಲು ಬಯಸುತ್ತಾನೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ. ಭಾರತದ ಅತ್ಯಂತ ಹಳೆಯ ಜ್ಞಾನ ಅಂದರೆ ವಿದ್ಯೆ ಸಂಮೋಹನವನ್ನು ಇಂದಿನ ಕಾಲದಲ್ಲಿಯೂ ಬಳಸಲಾಗುತ್ತದೆ. ಪ್ರಸ್ತುತ ಒಬ್ಬರ ಹಿಂದಿನ ಜೀವನವನ್ನು ನೆನಪಿಸಲು ಸಂಮೋಹನದ ಬಳಕೆಯನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಇಂದಿಗೂ ಅನೇಕ ಜನರು ತಮ್ಮ ಹಿಂದಿನ ಜನ್ಮವನ್ನು ನೆನಪಿಸಿಕೊಳ್ಳಲು ಈ ಜ್ಞಾನವನ್ನು ಬಳಸುತ್ತಾರೆ. ಆದರೆ ಇದರಿಂದ ಕೂಡ ಆ ವ್ಯಕ್ತಿ ನೆನಪಿಸಿಕೊಂಡದ್ದು ನಿಜವೋ ಸುಳ್ಳೋ ಎಂಬುದು ಸಂಪೂರ್ಣವಾಗಿ ಖಚಿತವಾಗಿಲ್ಲ. ವೈಜ್ಞಾನಿಕ ನಂಬಿಕೆಗಳ ಪ್ರಕಾರ ಮನುಷ್ಯನು ಹಳೆಯದನ್ನು ಮರೆಯದೆ ಮುಂದಿನ ಜೀವನವನ್ನು ನಡೆಸಲು ಸಾಧ್ಯವಿಲ್ಲವೆನ್ನುವ ಕಾರಣದಿಂದ ತನ್ನ ಹಿಂದಿನ ಜನ್ಮವನ್ನು ಮರೆತು ಬಿಡುತ್ತಾನೆ ಎಂದು ಹೇಳಲಾದರೆ, ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹಿಂದಿನ ಜನ್ಮದ ಘಟನೆಗಳು ವ್ಯಕ್ತಿಯಲ್ಲಿ ದುಃಖ ನೋವನ್ನು ಉಂಟು ಮಾಡುತ್ತದೆ ಎನ್ನುವ ಕಾರಣದಿಂದ ಹಾಗೂ ಹಿಂದಿನ ಜನ್ಮದ ಘಟನೆಗಳನ್ನು ನೆನೆದು ಪ್ರಸ್ತುತ ಜನ್ಮದಲ್ಲೂ ಭಯಪಡುತ್ತಾನೆ ಎನ್ನುವ ಕಾರಣದಿಂದ ಓರ್ವ ವ್ಯಕ್ತಿಯು ತನ್ನ ಹಿಂದಿನ ಜನ್ಮವನ್ನು ಮರೆತು ಬಿಡುತ್ತಾನೆ ಎಂದು ಹೇಳಲಾಗಿದೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.